ಬೆಳಗಾವಿ ರಾಜಕಾರಣದ ಸುದ್ದಿ ಪಾರ್ಟಿ ರೌಂಡ್ಸ್ನ ಎರಡನೆಯ ಭಾಗದಲ್ಲಿ ಅಲ್ಲಿ ನಡೀತಾ ಇರುವ ಸ್ಥಳೀಯ ಚುನಾವಣೆಗಳೆಲ್ಲ ಪಕ್ಷದ ಗೆರೆಯನ್ನ ದಾಟಿ ಕುಟುಂಬ ಮಧ್ಯದ ಕಲಹಗಳ ಸ್ವರೂಪ ಪಡೆದುಕೊಳ್ತಾ ಇದೆ. ಹುಕ್ಕೇರಿ ವಿದ್ಯುತ್ ಸಹಕಾರ ಸಂಘದ ಚುನಾವಣೆ, ಶುಗರ್ ಫ್ಯಾಕ್ಟರಿ ಚುನಾವಣೆ, ಡಿಸಿಸಿ ಬ್ಯಾಂಕಿನ ಚುನಾವಣೆ, ಜಾರಕಿಹೊಳಿ ಬ್ರದರ್ಸ್ ವರ್ಸಸ್ ಅದರ್ಸ್ ಅನ್ನುವ ಸ್ವರೂಪಕ್ಕೆ ಬಂದಿದೆ. ಸದ್ಯದ ರಾಜಕಾರಣದ ದೃಷ್ಟಿಯಿಂದ ಕತ್ತಿ ಫ್ಯಾಮಿಲಿ ಮತ್ತು ಲಕ್ಷ್ಮಣ ಸವದಿ ಒಂದಾಗಿದ್ದಾರೆ. ಜಾರಕಿಹೊಳಿ ಕುಟುಂಬದ ಜೊತೆ ಜೊಲ್ಲೆ ಕುಟುಂಬ ಸೇರ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಸರ್ ನಮಸ್ಕಾರ. ಪ್ರಶಾಂತ್ ಅಜಿತ್ ಸರ್ ನಮಸ್ತೆ. ಪ್ರಶಾಂತು ಇದ್ದಾರೆ ಜೊತೆಗೆ. ಪ್ರಶಾಂತ್ ಸರ್ ತಮಗೂ ನಮಸ್ತೆ. ನಮಸ್ಕಾರ ಬಾಲಚಂದ್ರ ಅವರು. ನಾವು ಬ್ರೇಕಿಂಗ್ನಾಗ ಹೇಳಿದ್ ನಿಮಗೆ ಬಹುಶಃ ಕೇಳಿಸ್ತೋ ಇಲ್ಲೋ ಗೊತ್ತಿಲ್ಲ. ಬೆಳಗಾವಿ ರಾಜಕಾರಣ ಅಂತ ಬಂದ್ರೆ ಆ ಪಕ್ಷ ಈ ಪಕ್ಷ ಸಂಬಂಧ ಇಲ್ಲ, ಆ ಕುಟುಂಬ ಈ ಕುಟುಂಬ ಅನ್ನೋದಷ್ಟೇ ಸಂಬಂಧ ಅಂತ. ಅದು ಕೋಆಪರೇಟಿವ್ ಅನ್ವಯ ಆಗುತ್ತೆ ರೀ ಪಾರ್ಟಿಗೆಲ್ಲ ರೀ. ಹೌದು ಹೌದು, ಕೋಆಪರೇಟಿವ್ ಚುನಾವಣೆ ಅನ್ವಯ ಆಗುತ್ತೆ ಪಾರ್ಟಿಗೆಲ್ಲ ರೀ. ಈಗ ನಿಮ್ಮ ಕುಟುಂಬದ ರಾಜಕಾರಣದ ಬಗ್ಗೆ ಬೆಳಗಾವಿ ಜನರ ಹತ್ರ ಮಾತಾಡಿದ್ರೆ ಅಣ್ಣ ತಮ್ಮ ಅವ್ರು ಯಾವ ಪಕ್ಷದಲ್ಲಿದ್ರು ಇಡೀ ಕುಟುಂಬ ಒಂದೇ ಅಂತಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾರೆ, ಇಡೀ ಕುಟುಂಬದ ಪೊಲಿಟಿಕಲ್ ಮಾಸ್ಟರ್ ಮೈಂಡ್ ಯಾರ್ದಾರ ಇದ್ರೆ ಅದು ಬಾಲಚಂದ್ರ ಜಾರಕಿಹೊಳಿ ಅಂತ. ಕರೆಕ್ಟಾ? ಅಜಿತ್ ಸರ್ ಹಂಗೇನಿಲ್ಲ ರೀ, ಎಲ್ಲ ಟೀಮ್ ವರ್ಕ್ ಆಗಿ ಕೆಲಸ ಮಾಡ್ತೀವಿ ನಾವು ರೀ. ಅಂದ್ರೆ ಯಾವುದೇ ಒಬ್ಬರೇ ಮಾಡೋಕ್ಕೆ ಸಾಧ್ಯ ಇಲ್ಲ, ಟೀಮ್ ವರ್ಕ್ ಇದೆ. ನಾವು ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಕಾನ್ಫಿಡೆನ್ಸ್ ತೊಗೊಂಡು, ಅಂದರೆ ನಮ್ಮ ಬ್ರದರ್ಸ್ ಇರಲಿ ಅಥವಾ ನಮ್ಮೆಲ್ಲ ಬೆಳಗಾವಿ ಜಿಲ್ಲೆ ಮುಖಂಡರೆಲ್ಲ ಇರಲಿ, ಎಲ್ಲರನ್ನೂ ವಿಶ್ವಾಸ ತೊಗೊಂಡು ಹೋಗೋದ್ರಿಂದ ಸಕ್ಸಸ್ ಆಗ್ತೀವಿ. ಅದಕ್ಕೆ ಮಾಸ್ಟರ್ ಮೈಂಡ್ ಎಲ್ಲ ಟೀಮ್ ವರ್ಕಿಗೆ ಕ್ರೆಡಿಟ್ ಕೊಡ್ತಾನೆ ರೀ. ಆದರೆ ಈ ಸಲ ಬಂದಷ್ಟು ರೆಸಿಸ್ಟೆನ್ಸ್ ಹಿಂದೆ ಯಾವತ್ತೂ ಕಾಣಿಸಿರಲಿಲ್ಲ ನಮಗೆ. ಯಾಕೆ ವಿಪರೀತ ಆಯ್ತಲ್ಲ ಇದು? ಇದು ಅಜಿತ್ ಸರ್ ಏನಾಯ್ತಂದ್ರೆ ಸುಮಾರು 6 ತಿಂಗಳಿಂದ ಎಲ್ಲರೂ ಡಿಸಿಸಿ ಬ್ಯಾಂಕ್ ಚುನಾವಣೆ ನಿಲ್ಬೇಕಂತೇಳಿ ಅನೇಕ ಜನ ಶಾಸಕರು, ಮಾಜಿ ಶಾಸಕರು, MP ಗಳು, ಮಾಜಿ ಮಂತ್ರಿಗಳು ಎಲ್ಲರೂ ಈ ಸಲ ಭಾಳ ಅಂದ್ರೆ ಸೀರಿಯಸ್ ತೊಗೊಂಡ್ಬಿಟ್ರು. ಡಿಸಿಸಿ ಬ್ಯಾಂಕ್ ಎಲ್ಲರೂ ಡೈರೆಕ್ಟಾಗಿ ಬರಬೇಕಂತೇಳಿ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿದ್ದೆ. ನೋಡು, ನಾವು ಎಲ್ಲ ಜನ ನಮ್ಮನ್ನು ಶಾಸಕನಾಗಿ ಆಯ್ಕೆ ಮಾಡಿದರು, ಸೆಕೆಂಡ್ ಲೈನ್ ಲೀಡರ್ಗೆ ಬಿಟ್ಟು ಕೊಡೋಣ. ಈಗ ಇಲ್ಲಿ ಶಾಸಕರು ನಾವೇ, ಡಿಸಿಸಿ ಬ್ಯಾಂಕ್ ಡೈರೆಕ್ಟ್ರು ನಾವೇ, ಬೇಡ ಅಂತ ಹೇಳೋ ನಮ್ಮ ಮಾತು ಯಾರೂ ಕೇಳಿಲ್ಲ. ಅದಕ್ಕೆ ಎಲ್ಲರೂ ಬರೋದ್ರಿಂದ ಭಾಳ ಜಿದ್ದೆ ಆಯ್ತು ಡಿಸಿಸಿ ಬ್ಯಾಂಕ್ ಚುನಾವಣೆ. ಇಷ್ಟು ರೆಸಿಸ್ಟೆನ್ಸ್ ಕತ್ತಿ ಫ್ಯಾಮಿಲಿಯಿಂದ ನಿರೀಕ್ಷೆ ಮಾಡಿದ್ರಾ? ಸೌದಿ ಕುಟುಂಬದವರು ಅಷ್ಟು ಜೋರಾಗಿ ಕತ್ತಿ ಫ್ಯಾಮಿಲಿ ಜೊತೆ ನಿಂತ್ಕೊಂಡ್ಬಿಡ್ತಾರೆ ಅನ್ನೋದನ್ನ ನಿರೀಕ್ಷೆ ಮಾಡಿದ್ರಾ? ಎಲ್ಲಿ ತನಕ ಅಂದರೆ ಅವ್ರು ನಮ್ಮ ಕ್ಷೇತ್ರಕ್ಕೆ ಬಂದರು, ಇನ್ಮೇಲೆ ಅವ್ರ ಕ್ಷೇತ್ರಕ್ಕೆ ಹೋಗ್ತೀವಿ ನಾವು ಅನ್ನೋ ತನಕ? ಇಲ್ಲ ಅಜಿ ಸರ್, ಈಗ ಏನಾಗುತ್ತೆ ಇದು ಕೋಆಪರೇಟಿವ್ ಚುನಾವಣೆಯಲ್ಲಿ. ಸೊ ಈಗ ನೋಡ್ರಿ, ತಮಗೆ ಉದಾಹರಣೆ ಹೇಳಬೇಕಂದ್ರೆ ರಾಮದುರ್ಗಲ್ಲಿ ಮಾದೇವಪ್ಪ ಯಾದವಾಡ, ಅಶೋಕ್ ಪಟ್ಟಣ್ ಕಾಂಗ್ರೆಸ್ BJP ಒಂದಾಗಿ ಎಲೆಕ್ಷನ್ ಮಾಡಿರು. ಲಕ್ಷ್ಮಣ್ ಸವದಿಯವರು, ರಮೇಶ್ ಕತ್ತಿಯವರು ಕಾಂಗ್ರೆಸ್ BJPಗೆ ಒಂದಾದರು. ಅಂದ್ರೆ ಈ ಸಲ ಏನಾಯ್ತಂದ್ರೆ ರೀ, ಅದು ಸ್ಮೂತಾಗಿ ಹೋಗ್ತಿತ್ತು. ಅದಕ್ಕಂದ್ರೆ 4 ತಿಂಗಳಿಂದ ಮೊದಲೇ ನಾನು ಜೂನ್ದಿಂದ ಚುನಾವಣೆ ಪ್ರಚಾರ ಶುರು ಮಾಡಿದ್ದೇವೆ ಡಿಸಿಸಿ ಬ್ಯಾಂಕ್ ಅದ್ರೆ. ಸೊ ಅದು ಹೆಂಗೋ ಮಾಡಿ ನಾವು ಸ್ಮೂತ್ ಮಾಡ್ಕೊಂಡು ಹೋಗ್ಬೇಕದ. ಅದ್ರ ಮಧ್ಯದಲ್ಲಿ ಇದು ಎಲೆಕ್ಟ್ರಿಕ್ ಸೊಸೈಟಿ ಏನು ಚುನಾವಣೆ ಬಂತಲ್ಲ ಹುಕ್ಕೇರಿದು, ಅದರಿಂದ ವಾತಾವರಣ ಮತ್ತೆ ಸ್ವಲ್ಪ ಭಾಳ ಕೆಟ್ಟು ಹೋಯ್ತು. ಯಾಕಂದ್ರೆ ಇಲ್ಲಾಂದ್ರೆ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಬರ್ತಿರಕ್ಕಿಲ್ಲ ಅಂದ್ರೆ ಡಿಸಿಸಿ ಬ್ಯಾಂಕ್ ಇಷ್ಟು ಜೋರಾಗಿ ಎಲೆಕ್ಷನ್ ಆಗ್ತದೆ. ಇನ್ನೂ ಕೆಲವೊಂದು ಸೀಟ್ ಅನ್ಅಪೋಸ್ ಆಗಿ ಸ್ಮೂತಾಗಿ ಸಮಾಧಾನ ಆಗ್ತಿತ್ತು. ಎಲೆಕ್ಟ್ರಿಕ್ ಸೊಸೈಟಿ ಬರೋದ್ರಿಂದ ಸ್ವಲ್ಪ ಸಂಬಂಧಗಳು ಎಲ್ಲ ಕೆಟ್ಟಬಿಟ್ಟು ಸ್ವಲ್ಪ ಇದಕ್ಕೆ ಆ ಚುನಾವಣೆ ಈ ಚುನಾವಣೆಗೆ ಅಂದರೆ ಜೋರಾಗಿ ಕಾರಣ ಅಂದರೂ ತಪ್ಪಾಗ್ಲಿಕ್ಕಿಲ್ಲ ರೀ. ಅಲ್ಲ, ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆ ಅಷ್ಟು ಜೋರು ಮಾಡಿದ್ದೆ ನೀವು.
ಅವ್ರು ಹುಕ್ಕೇರಿಲ್ಲ ಅವ್ರ ಪಾಡಿಗೆ ಅವ್ರು ಹೆಂಗೆ ನಡ್ಸ್ಕೊಂಡು ಹೋಗ್ತಿದ್ರು ಅದನ್ನು. ಅಲ್ಲ ನೀವು ಹೋಗಿ ನಿಮ್ದೊಂದು ಸಿಂಡಿಕೇಟ್ ಹಾಕಿದ್ದಕ್ಕೆ ಇಷ್ಟು ಜೋರ ಆಯ್ತು. ಸರ್ ನಡ್ಸ್ಕೊಂಡು ಹೋಗ್ತೀವಿ. ಈಗ ಏನು ಇಲ್ಲ ಕರೆಕ್ಟು. ನಾನು ಮೊದಲು ಈ ಹುಕ್ಕೇರಿ ಎಲೆಕ್ಷನ್ ಸೊಸೈಟಿ ಚುನಾವಣೆ ಆಗಬಾರ್ದು ಅಂತೇಳಿ ನಾನು ಒಬ್ಬನ ಬಯಸಿದ್ದೇನೆ. ಅಂದರೆ ಮಾನ್ಯ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರು, ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಈ ಚುನಾವಣೆ ಬೇಡ, ಮೊದಲಿಂದ ಒಂದು ಕಾಂಪ್ರಮೈಸ್ ಆಗ್ತಿತ್ತಲ್ಲ, ಅಂದ್ರೆ 10 ಸೀಟ್ ರಮೇಶ್ ಕತ್ತಿ ಇಟ್ಕೋತಿರೋ, 5 ಸೀಟ್ ಸತೀಶ್ ಜಾರಕಿಹೊಳಿ ಅವ್ರು ಕೊಡ್ತಿರೋ. ಇಲ್ಲ ಸೀರಿಯಸ್ ಅಂದ್ರೆ ಅಜಯ್ ಸರ್, ಮೊದಲಿಂದ ಅದು ಏನಾಗುತ್ತೆ, ಹುಕ್ಕೇರಿ ತಾಲೂಕಲ್ಲಿ ಒಂದು ಎಮ್ಕನಮಡಿ ವಿಧಾನಸಭಾ ಕ್ಷೇತ್ರ, ಒಂದು ಹುಕ್ಕೇರಿ, ಎರಡೂ ಒಂದೇ ತಾಲೂಕಿಗೆ ಇರೋದ್ರಿಂದ ಸೊ ಮೊದಲಿಂದ ಎಲ್ಲರೂ ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಹೋಗ್ತಿದ್ರು. ಕೋಆಪರೇಟಿವ್ ಚುನಾವಣೆಯಲ್ಲಿ ಚುನಾವಣೆ ಮಾಡ್ಬೋದು. ಹಿಂದಕ್ಲೇ ಉಮೇಶ್ ಕತ್ತಿ ಅವರು ಇದ್ದರು, ಸತೀಶ್ ಜಾರಕಿಹೊಳಿ ಅವರು, ರಮೇಶ್ ಕತ್ತಿ ಅವರು ಎಲ್ಲರೂ ಮಾಡ್ತಿದ್ರು. ನಾನು ಈಗಾದರೂ ಆ ಚುನಾವಣೆ ಆಗಬಾರ್ದಂತ ಬಯಸ್ತವನು, ಆದರೆ ನನ್ನ ಕಂಟ್ರೋಲ್ ಮೀರಿ ಹೋಗಿತ್ತು ಅದು. ಆ ಚುನಾವಣೆ ಆಗಿದ್ರಿಂದ ಭಾಳ ಜಿದ್ದಾಜಿದ್ದೆ ಆಗಿದ್ರೆ ಅದರ ಎಫೆಕ್ಟನ್ನು ಡಿಸಿಸ್ ಬ್ಯಾಂಕ್ ಆಯಿತು, ಅದಕ್ಕೋಸ್ಕರ ಇಷ್ಟು ಚುನಾವಣೆ ಜೋರಾಯ್ತು ಅಂತೇಳಿ ನನ್ನ ಅಭಿಪ್ರಾಯ ಇರೋದು. ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರ ಇದು ಬರೀ ಹುಕ್ಕೇರಿ ವಿದ್ಯುತ್ ಚುನಾವಣೆಯಿಂದ ಶುರು ಆಗಿದ್ದಲ್ಲ. ಉಮೇಶ್ ಕತ್ತಿ ನಿಧನರಾಗೋ ತನಕ ಉಮೇಶ್ ಕತ್ತಿ ಮತ್ತು ಸತೀಶ್ ಜಾರಕಿಹೊಳಿ ಸೇರಿ ಎಲ್ಲವನ್ನು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ರು, ಒಂದು ರೀತಿ ಕಾಂಪ್ರಮೈಸ್ ಕ್ಯಾಂಡಿಡೇಟ್ಸ್ಗಳನ್ನು ಹಾಕ್ತಿದ್ರು, ಚುನಾವಣೆಗಳು ಆ ರೀತಿ ನಡೀತಾ ಇದ್ವು. ಆದರೆ ಕತ್ತಿ ಕುಟುಂಬದ ಆರೋಪ ಇರೋದು ಏಕಾಏಕಿ ಉಮೇಶ್ ಕತ್ತಿ ತೀರ್ಕೊಂಡ್ಮೇಲೆ ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಬಾಲಚಂದ್ರ ಜಾರಕಿಹೊಳಿ, ಲಖನ್ ಜಾರಕಿಹೊಳಿ, ಪ್ರಿಯಾಂಕ್ ಜಾರಕಿಹೊಳಿ ಕೂಡ ಲೋಕಸಭಾ ಸದಸ್ಯರಾದ್ಮೇಲೆ ಏಕಾಏಕಿ ಮುಗಿಬಿದ್ರು. ಹುಕ್ಕೇರಿ ಕೂಡ ನಮ್ದಾಗಬೇಕು, ಎಂಕನ್ಮರಡಿ ತನಕ ಬಂದಿದ್ದರು, ಹುಕ್ಕೇರಿ ಕೂಡ ನಮ್ದಾಗಬೇಕು ಅಂತ ಹೊರಟರು. ಅದಕ್ಕೆ ರಮೇಶ್ ಕತ್ತಿಯನ್ನು DCC ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡಿಸಿದ್ರು. ಅಲ್ಲಿಂದ ಈ ರಾಜಕಾರಣ ಶುರುವಾಯಿತು ಅಂತ. ಇಲ್ಲ ಪ್ರಶಾಂತ್, ಈಗ ರೀ DCC ಬ್ಯಾಂಕ್ದು ಅವ್ರೇನು ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು, ಅದು ವಿಷಯ ಬೇರೆ ರೀ. ಸೊ ಹುಕ್ಕೇರಿ ಎಲೆಕ್ಟ್ರಿಕ್ ಸೊಸೈಟಿದು ಬೇರೆ. ನಾವು ಎಲ್ಲರೂ ಕೂಡೇನ ರಮೇಶ್ ಕತ್ತಿ ಅವ್ರನ್ನು 10 ವರ್ಷದಿಂದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಆಡಳಿತ ಮಂಡಳಿ ನಡೆಸ್ಕೊತ ಬಂದಿದ್ವಿ ರೀ. ಅದು ನಿಪ್ಪಾಣಿ ಒಳಗೆ ಮೆಂಬರ್ಶಿಪ್ ಇಶ್ಯೂ ಒಳಗೆ ನಮಗೂ ಅವ್ರಿಗೆ ಭಿನ್ನಾಭಿಪ್ರಾಯ ಅಂತ. ಮೆಂಬರ್ಶಿಪ್ ಮಾಡಬೇಕೈತ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರದ್ದು, ರಮೇಶ್ ಕತ್ತಿ ಅವ್ರು ಮಾಡೋದಿಲ್ಲ ಅಂದ್ರೆ ಅಲ್ಲಿದ್ದು ಏನು ಶುರುವಾಗಿದ್ದು ಅಂದ್ರೆ ಅವ್ರನ್ನೆಲ್ಲರನ್ನು ಇಳಿಸ್ಬೇಕಂತೇಳಿ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ನಿರ್ಧಾರ ಮಾಡಿದಾಗ ಅವಾಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ರಮೇಶ್ ಕತ್ತಿ ಅವ್ರನ್ನ ಇಳಿಸಿದವ್ರೆ. ಇಳಿಸೋತ್ನಾಗ ಅವ್ರಿಗೆ ಹೇಳಿದೆ ನಾನು, ಯಾಕಂದ್ರೆ ಸುಮ್ಮನೆ ಭಾಳ ಇದನ್ನು ಜಿದ್ದಾಜಿದ್ದಿ ಮಾಡಬೇಡ, ನೀವು ರಾಜೀನಾಮೆ ಕೊಟ್ಟು ಇಳಿದ್ಬಿಟ್ಟು ಹೊಸ ಅಧ್ಯಕ್ಷ ಮಾಡ್ಕೊಳ್ಳೋಣ, ಮುಂದೆ ಎಲ್ಲರೂ ರಾಜಕಾರಣ ಹಿಂಗೆ ಇರೋದಿಲ್ಲ, ಎಲ್ಲ ಒಟ್ಟಿಗೆ ಸೇರ್ಕೊಂಡು ಹೋಗಿ ಮುಂದೆ ಸರಿ ಮಾಡ್ಕೊಂಡು ಹೋಗೋಣ ಅಂತೇಳಿ ಒಂದು DCC ಬ್ಯಾಂಕ್ ಪಾರ್ಟ್ ಐತ್ರಿ. ನೀವು ಹೇರಲ್ಲ ಎಮ್ಕನ್ಮಡಿ ನಾವು ಬಂದಿದ್ವಿ ಹುಕ್ಕೇರಿಗೆ ಬರ್ತಾ ಇರ್ತಾರೆ. ಯಾವ ಕಾರಣಕ್ಕೂ ನೋಡಿರಿ, ನಾವು ಹುಕ್ಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಯಾರ್ದಾರ ಫ್ಯಾಮಿಲಿ ಮೆಂಬರು, ನಾವು ಮತ್ತೊಂದು ಯಾವ್ದಾರ ಚುನಾವಣೆ ಮಾಡಬೇಕು ಅಥವಾ ಶಾಸಕರು ಮಾಡ್ಬೇಕಂತ ನಮ್ಮ ತಲೆಯಲ್ಲಿ ಯಾವುದೋ ವಿಚಾರ ಇಲ್ಲ, ಇವತ್ತಿಗೆಲ್ಲ ಮುಂದೂ ಇಲ್ಲ. ಕರೆ ಅವ್ರ ತಲೆಯಲ್ಲಿ ಹಂಗೆ ಬಂತದೆ, ಇಲ್ಲೂ ನಮ್ಮಲ್ಲಿ ಏನೋ ಆರ್ಗನೈಸ್ ಮಾಡ್ತಾ ಇದ್ದಾರೆ, ಇಲ್ಲೂ ಮುಂದಿವ್ರು ಯಾರೋ ಬರ್ತಾರೆ ಅಂತೇಳಿ. ಯಾಕೆ ನೋಡಿರಿ ಪ್ರಶಾಂತ್ ಸರ್, ಈಗೆಲ್ಲ ದೇವ್ರ ದಯದಿಂದ ನಾವು ಮನೆಯಲ್ಲಿ 3 ಜನ ಶಾಸಕರಿದ್ದೀವಿ, ಒಬ್ಬರು MLC ಇದ್ದಾರೋ, ಒಬ್ಬರು MP ಇದ್ದಾರೋ. ನಮಗೆ ಅಧಿಕಾರ ಸಾಕು, ಯಾಕಂದ್ರೆ ಜನ ಸಾಕಷ್ಟು ನಮಗೆ ಕೊಟ್ಟಿದ್ದಾರೋ. ಇನ್ನೂ ಅಧಿಕಾರ ಆಸೆ ಮಾಡಿದರೆ ಜನನೂ ಒಪ್ಪುವುದಿಲ್ಲ, ದೇವರು ಒಪ್ಪುವುದಿಲ್ಲ. ನಾವು ಆ ಥರ ಇಂಟೆನ್ಷನ್ ನಮಗಿಲ್ಲ. ಅವ್ರು ಆ ಥರ ಅಪಪ್ರಚಾರ ಮಾಡಿದ್ರೆ ನಮಗೇನು ಮಾಡೋಕ್ಕಾಗೋದಿಲ್ಲ ರೀ. ಬಟ್ ರಮೇಶ್ ಕತ್ತಿ ಹೇಳ್ತಾರೆ, ಇಲ್ಲ ಮೊದಲು ಗೋಕಾಕ್ನಾಗಿದ್ದರು, ಗೋಕಾಕ್ನಾಗ ಸತೀಶ್ ಜಾರಕಿಹೊಳಿ ಇದ್ದರು, ಆಮೇಲೆ ರಮೇಶ್ ಜಾರಕಿಹೊಳಿ ಬಂದರು, ಮತ್ತು ಆಮೇಲೆ ಸತೀಶ್ ಜಾರಕಿಹೊಳಿ ಡಿಲಿಮಿಟೇಷನ್ ಆದಮೇಲೆ ಎನ್ಕನ್ಮರಡಿಗೆ ಹೋದರು, ಬಾಲಚಂದ್ರ ಜಾರಕಿಹೊಳಿ ಬಂದರು, ಅರ್ಬಾವಿ ಕ್ಷೇತ್ರಕ್ಕೆ ನಿಂತರು, MLC ಇದರೊಳಗೂ ಕೂಡ ಲಖನ್ ಜಾರಕಿಹೊಳಿನ ಕರ್ಕೊಂಡು ಬಂದರು. ಪ್ರಿಯಾಂಕಾ ಜಾರಕಿಹೊಳಿ ಬಂದಾಗ ರಮೇಶ್ ಕತ್ತಿ ಸಹಾಯ ತಗೊಂಡ್ರು. ಚುನಾವಣೆ ಮುಗಿದ ಮೇಲೆ ಜೊಲ್ಲೆ ಜೊತೆ ಒಂದಾದರು. ಅವ್ರು ಹೇಳೋದು ಒಂದಾದ್ಮೇಲೆ ಅಂದ್ರಂತೆ ಒಂದೊಂದೇ ಫ್ಯಾಮ್ಲಿಯನ್ನು ಜಾರಕಿಹೊಳಿ ಕುಟುಂಬ ಮುಗಿಸ್ಲಿಕ್ಕೆ, ಪೊಲಿಟಿಕಲಿ ಮುಗಿಸೋದಂದ್ರೆ ಏನು ಇದರೊಳಗೆ, ಪೊಲಿಟಿಕಲಿ ಒಂದೊಂದೇ ಕುಟುಂಬದ ವಿಂಗ್ಸನ್ನು, ರೆಕ್ಕೆಗಳನ್ನು ಕತ್ತರಿಸಿ ನಾವು ಆವರಿಸ್ಕೋಬೇಕು ಅಂತಾರೆ ಅಂತ ಅವ್ರದ್ದು ಆರೋಪ. ಇಲ್ಲ ಪ್ರಶಾಂತರೀಗ ರಮೇಶ್ ಈಗ ನಾನು ಅರ್ಬಾವಿಗೆ MLA ಆಗಬೇಕಂದ್ರೆ ನಾನು ಇವತ್ತು ನಾಳೆ ಒಂದೇ ದಿವಸದಲ್ಲಿ MLA ಆಗಿಲ್ಲಾರ. 1992ನೇ ಇಸ್ವಿಯಿಂದ ನಾನು ಆರ್ಗನೈಸ್ ಮಾಡಿದ್ದಾರೆ. 12 ವರ್ಷ ಆರ್ಗನೈಸ್ ಮಾಡಿ ಅಲ್ಲಿ ಕೆಲಸ ಮಾಡಿ ಜನರನ್ನು ವಿಶ್ವಾಸ ತೊಗೊಂಡು ನಾನು 12 ವರ್ಷ ನಂತರ 2004 MLA ಆದಿರೆ. ನಾನು ಇವತ್ತು ಬಂದ ಕೇಸಿ ನಾ MLA ಆಗ್ತಾನೆ, ಜನ ಯಾರೂ ಒಪ್ಪೋದಿಲ್ಲ ರೀ. ಅಲ್ಲಿ ವರ್ಕ್ ಮಾಡಿದೆ, ಜನರು ವಿಶ್ವಾಸ ತೊಗೊಂಡೆ, ಅವ್ರಿಗೆ ಕಾನ್ಫಿಡೆನ್ಸ್ ತೊಗೊಂಡು ಇಲ್ಲಪ್ಪ ನಮ್ಮ ಈ ಭಾಗದ ಶಾಸಕರ ನಮ್ಗೆ ಒಳ್ಳೆಯದಾಗಿ ಜನ ನನ್ನ ಆಯ್ಕೆ ಮಾಡಿ ಸ್ವೀಕಾರ ಮಾಡಿದ್ದಾರೆ. ಅದರಂತೆ ರಮೇಶ್ ಜಾರಕಿಹೊಳಿಯನ್ನು ಜನ ಆಯ್ಕೆ ಮಾಡಿ ತೊಗೊಂಬಂದ್ರೆ, ಸತೀಶ್ ಜಾರಕಿಹೊಳಿ ಎಮ್ಕನ್ಮಡಿಗೆ ಜನ ಆಯ್ಕೆ ಮಾಡಿ, ಲಖನ್ ಜಾರಕಿಹೊಳಿ ವಿಧಾನ ಪರಿಷತ್ ಇತ್ತು, ಅವ್ರನ್ನೂ ಜನ ಆಯ್ಕೆ ಮಾಡಿ. ಎಲ್ಲಿ ತನಕ ಪ್ರಶಾಂತ್ ಸರ್ ಡೆಮೋಕ್ರಸಿ ಸಿಸ್ಟಮಲ್ಲಿ ಜನ ನಮ್ಮನ್ನು ಒಪ್ಕೋತಾರೋ ಅಲ್ಲಿ ತನಕ ನಾವು ಫೀಲ್ಡಲ್ಲಿ ಇರಬೇಕಾಗ್ತೈತಿ. ಯಾವಾಗ ಜನ ಬ್ಯಾಡ್ ಅಂತಾರಲ್ಲ ನಾವು ಹೋಗಲೇಬೇಕಾಗ್ತೈತೆ. ಅದಕ್ಕೆ ಇವರೆಲ್ಲರೂ ಈಗ ನಾವು ಬಂದ ಕೇಸಿ ಏನೋ ನಾವು ಇವತ್ತು ಬಂದ ಕೇಸಿ MLC ಆದ್ವಿ, MLA ಆದ್ವಿ, MP ಆದ್ವಿ ಅಂತಿಲ್ಲ.
ಜನ ನಮ್ಮನ್ನು ಸ್ವೀಕಾರ ಮಾಡಿದ್ದಾರೆ ತಮಗೆ, ಯಾಕಂದ್ರೆ ಡೆಮೋಕ್ರಸಿ ಸಿಸ್ಟಮಲ್ಲಿ ಮತದಾನ ಮುಖಾಂತರ ಯಾರನ್ನ ಆಯ್ಕೆ ಮಾಡ್ತಾರಲ್ಲ ಅವ್ರು ಅಧಿಕಾರ ಮಾಡಬೇಕಾಗ್ತದೆ. ಜನ ಕರ್ಕೊಂಬಂದು ನಮ್ಗೆ ಅಧಿಕಾರ ಕೊಡ್ತಾ ಇದ್ದಾರೆ, ನಾವು ಬೇಕಂತ ತೊಗೊಂಡಿಲ್ಲ, ಆದ್ರೆ ಕೆಲವೊಂದು ಆರ್ಗನೈಸ್ ಮಾಡಿದ್ದೀವಿ, ಸಂಘಟನೆ ಮಾಡಿದ್ದೀವಿ. ಇದನ್ನೆಲ್ಲರೂ ಮೋಸ್ಟ್ಲಿ ಅವರಿಗೆ ಪೊಲಿಟಿಕಲಿ ಹಜಮ್ ಮಾಡೋಕೆ ಆಗ್ತಾಯಿಲ್ಲೇನೋ ಏನೋ ಈ ಥರ ಅವ್ರಿಗೆ ಥರ ನಮ್ಮ ಮೇಲೆ ದ್ವೇಷ ಬಂದು ಮಾತಾಡ್ತಾರೆ ಅಂತೇಳಿ ನನ್ನ ವಿಚಾರ ಇದೆ ಎಲ್ಲರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.